ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ನಾಡಿನ ಸಮಸ್ತ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ವೈಭವದಿಂದ ಜರುಗಿದ ಯಲ್ಲಮ್ಮ ದೇವಿಯ ಆರಾಧನಾ ಮಹೋತ್ಸವ. ನಗರದ ಟೌನ್ ಹಾಲ್ನಲ್ಲಿ ಗಾಂಧಿ ಜಯಂತಿ. ದಸರಾ ಹಬ್ಬದ ಬ್ಯಾನರ್ ಹರಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಧಮ್ಮಚಕ್ರ ಪರಿವರ್ತನಾ ದಿನ ಅನ್ನ ಸಂತರ್ಪಣೆ. ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಅದ್ದೂರಿ ದಸರಾ. ಈಗ ವಾರ್ತೆಗಳ ವಿವರ. ದಸರಾ ಹಬ್ಬದ ಹಿನ್ನೆಲೆ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮುದಾಯದ ವತಿಯಿಂದ ದೇವಿಯ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಪಕ್ಕದಲ್ಲಿರುವ ಪ್ರತಿಷ್ಠಿತ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸಮಿತಿ ಹಾಗೂ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ದೇವಿಯ ಆರಾಧನಾ ಮಹೋತ್ಸವದಲ್ಲಿ ಸಚಿವ ಶಾಣಬಸಪ್ಪ ದರ್ಶನಾಪುರ್ ದಂಪತಿ ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳಾದ ಶಶಿಲ್ ನಮೋಶಿ, ಅಮರ್ನಾಥ್ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಶಾಸಕ ಅಲಂಪ್ರಭು ಪಾಟೀಲ್ ಮತ್ತು ಬಿಜೆಪಿ ಮುಖಂಡ ಚಂದು ಪಾಟೀಲ್, ಕಾಂಗ್ರೆಸ್ ಮುಖಂಡ ಶರಣು ಮೋದಿ, ಶರಣು ಪಪ್ಪ ಸೇರಿದಂತೆ ಹಲವಾರು ರಾಜಕೀಯ ಗಣ್ಯರು ಬಂದು ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ದಸರಾ ಹಬ್ಬದ ಅಂಗವಾಗಿ ದೇವಿಗೆ ವಿಶೇಷವಾದ ನಿಂಬೆಹಣ್ಣಿನಿಂದ ತಯಾರಿಸಿದ ಹಾರವನ್ನು ದೇವಿಗೆ ಅರ್ಪಿಸಲಾಗಿತ್ತು. ಮಹಾಮಂಗಳಾರತಿ ಸಮಯದಲ್ಲಿ ಭಕ್ತರು ನಗಾರಿ, ಜಾಂಗಟಿ, ತಾಳ ಮತ್ತು ಚಪ್ಪಾಳೆಗಳನ್ನು ಬಾರಿಸುತ್ತಾ ಹರ್ಷೋದ್ಗಾರದೊಂದಿಗೆ ದೇವಿಯ ಜೈ ಘೋಷಗಳನ್ನು ಕೂಗುತ್ತಾ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಬಳಿಕ ಕೆಲವು ಭಕ್ತರು ದಾಂಡಿಯಾ ಕೋಲಾಟವಾಡಿ ಭಕ್ತರ ಗಮನ ಸೆಳೆದರು. ಕಲಬುರಗಿ ನಗರದ ಹಲವು ಗಣ್ಯರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ದೇವಿಯ ಭಕ್ತಿಗೆ ಪಾತ್ರರಾದರು. ಯಲ್ಲಮ್ಮ ಟ್ರಸ್ಟ್ ಗುಲ್ಬರ್ಗಾದವರು ಪ್ರತಿ ವರ್ಷ ಕೂಡ ನವರಾತ್ರಿ ಮಹೋತ್ಸವದ ಅಂಗವಾಗಿ ಸುಮಾರು 11 ದಿನಗಳ ಕಾಲ ಎಲ್ಲ ರೀತಿಯ ದೇವಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಆಮಂತ್ರಿಸಿ ಈ ಒಂದು ಪೂಜೆಯಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡೋ ಮುಖಾಂತರ ಈ ಒಂದು ಟ್ರಸ್ಟ್ನವರು ಈ ಒಂದು ಸ್ಥಳವನ್ನು ಈ ಭಾಗದ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನುಕೂಲ ಮಾಡಿಕೊಟ್ಟು ಈ ಒಂದು ಯಲ್ಲಮ್ಮ ದೇವಿಯನ್ನು ಹೆಚ್ಚಿನ ರೀತಿಯ ಜನರ ಭಕ್ತಾದಿಗಳನ್ನು ಸೆಳೀತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ನನ್ನ ಪರವಾಗಿ
ಗುಲ್ಬರ್ಗ ಜನತೆ ಪರವಾಗಿ ಯಲ್ಲಮ್ಮ ಟ್ರಸ್ಟಿನ ಅಧ್ಯಕ್ಷರು ಸದಸ್ಯರಿಗೆ ಧನ್ಯವಾದಗಳು. ಯಾಕಂದ್ರೆ ಮಹಾಜನತೆಗೆ ನವರಾತ್ರಿಯ ಹಾಗೂ ಈ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಶ್ರೀ ಯಲ್ಲಮ್ಮ ದೇವಸ್ಥಾನದ ಇವತ್ತು ಅತ್ಯಂತ ಕಲಬುರಗಿ ನಗರದ ಒಂದು ಜಾಗೃತ ಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿ ವರ್ಷವೂ ನಮ್ಮ ಸ್ನೇಹಿತರು ಮತ್ತು ಸಮಾಜದ ಅಧ್ಯಕ್ಷರು ಆದಂಥ ಶ್ರೀಯುತ ರಾಜು ಜವಳ್ಕರ್ಜಿಯವರು ಅವರ ನೇತೃತ್ವದಲ್ಲಿ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮತ್ತು ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ 9 ದಿವಸ ನವರಾತ್ರಿಯ ಉತ್ಸವವನ್ನು ಇವತ್ತು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ನಮ್ಮೆಲ್ಲರಿಗೂ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ಪ್ರತಿನಿತ್ಯ ಒಬ್ಬೊಬ್ಬರಿಗೆ ಕರೆಸಿ ಇಲ್ಲಿ ದೇವಿಯ ಆಶೀರ್ವಾದ ಮತ್ತು ಆರತಿಯ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಮತ್ತು ನಮಗೂ ಕೂಡ ಸೌಭಾಗ್ಯ ಇವತ್ತು ದಸರಾ ಸಂದರ್ಭದಲ್ಲಿ ಇವತ್ತು ಕತ್ತಲಿನಿಂದ ಬೆಳಕಿನ ಕಡೆ ಕೆಡಕಿನಿಂದ ಒಳತಿನ ಕಡೆ ಹೋಗುವಂಥ ಈ ಹಬ್ಬವನ್ನು ನಮಗೂ ಕೂಡ ದೇವಿಯ ಆಶೀರ್ವಾದ. ನವರಾತ್ರಿ ಹಾಗೂ ದಸರಾ ಹಬ್ಬದ ಕಲಬುರಗಿಯ ಮಹಾಜನತೆಗೆ ನಮ್ಮ ವತಿಯಿಂದ ಮತ್ತು ನಮ್ಮ ಪರಿವಾರ ವತಿಯಿಂದ ಹಾರ್ದಿಕ ಶುಭಕಾಮನೆಗಳು ಹೇಳ್ತಾ, ಇವತ್ತು ನವರಾತ್ರಿ ಮಹೋತ್ಸವ ಅಂಗವಾಗಿ ಭಾವಸಾರ ಕ್ಷತ್ರಿಯ ಸಮಾಜ ಹಮ್ಮಿಕೊಂಡಂಥ ಈ ಒಂದು ಆರತಿ ಶುಭ ಸಂದರ್ಭದಲ್ಲಿ ಇವತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದರ್ಶನಾಪುರ್ಜಿಯವರು, ಮಾಜಿ ಶಾಸಕರಾದಂಥ ಅಮರನಾಥ್ ಪಾಟೀಲ್ಜಿಯವರು, ಹಿರಿಯರಾದಂಥ ಕಾಳೆಯವರು ಮತ್ತು ಅನೇಕ ಎಲ್ಲ ಮುಖಂಡರ ಸಮಾಜದ ಎಲ್ಲ ವಿವಿಧ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಆ ತಾಯಿ ಜಗದಂಬೆ ಕಲಬುರಗಿಯ ಸಮಸ್ತ ಬಂಧು ಭಗಿನಿಯರಿಗೆ ತಾಯಿ ಸುಖ ಸಂಪತ್ತು ನೆಮ್ಮದಿ ಕೊಟ್ಟು ಆಶೀರ್ವಾದದಲ್ಲಿ. ಈಗೇನು ನಮ್ಮ ಈ ಭಾಗದಲ್ಲಿ ಅತಿವೃಷ್ಟಿ ಮಳೆ ಆಗಿದೆ, ನಮ್ಮ ರೈತರು ಇವತ್ತು ಭಾಳಷ್ಟು ತೊಂದರೆ ಇದ್ದಾರೆ. ತಾಯಿ ಅವರನ್ನು ರಕ್ಷಣೆ ಮಾಡಿ ಈ ಬೆಳೆ ಏನು ನಾಶ ಆಗಿದೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಮಳೆ ಬರಲಿ ಅಂತ ಹೇಳಿ ಇವತ್ತು ನಮ್ಮ ದೇಶದ ಪರಂಪರೆ ಇತಿಹಾಸದ ಮುಖ್ಯವಾಗಿ ಮಹಾನವಮಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೇವೆ. ಇವತ್ತು ಆಯುಧ ಪೂಜೆ ಮೈಸೂರು ಮತ್ತು ಕರ್ನಾಟಕದಲ್ಲಿ ಈ ಹಬ್ಬಕ್ಕೆ ಭಾಳ ವಿಶಿಷ್ಟವಾದಂಥ ಸ್ಥಾನ ಇದೆ. ದೇಶದಲ್ಲಿ ಅರಾಜಕತೆ ತಾಂಡವಾಡಿದಾಗ ರಾಕ್ಷಸ ಹೆಚ್ಚಾದಾಗ ಭೂಮಿಗೆ ಆ ಕಾಳಿಕೆ ದೇವಿ ಬಂದು ದುಷ್ಟರನ್ನ ಸಂಹಾರ ಮಾಡಿ ನಿಷ್ಠೆ ಮಾಡಿರ್ತಕ್ಕಂಥ ದಿನ. ಅದಕ್ಕೆ ಇವತ್ತೆಲ್ಲರನ್ನ ಸಂಹಾರ ಮಾಡಿ ವಿಜಯೋತ್ಸವನ ಆಚರಣೆ ಮಾಡ್ತಾಯಿದ್ದೇವೆ. ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಾಳ್ಕರ್ ಫ್ಯಾಮಿಲಿಯವರು ಪ್ರತಿ ವರ್ಷ ನಮ್ಮನ್ನು ಕರೆದು ಆರತಿ ಮಾಡಿ ದೇವರ ಆಶೀರ್ವಾದ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕಲಬುರಗಿನಾಗ ಯಲ್ಲಮ್ಮ ದೇವಸ್ಥಾನ ಇವತ್ತೊಂದು ದಿವಸ ವಿಶೇಷ ಆರ್ಥಿಕ ಎಲ್ಲ ನಮ್ಮ ಜವಳ್ಕರ್ ಫ್ಯಾಮಿಲಿ ಜವಳ್ಕರ್ ಈ ಒಂದು ನಮ್ಮ ಟ್ರಸ್ಟ್ ಮತ್ತು ವಿಶೇಷವಾಗಿ ವಿನಯ್ ಜವಳ್ಕರ್ ಎಲ್ಲ ಜನಾಗ ಇವತ್ತು ಕರೆದು ಈ ಒಂದು ಒಳ್ಳೆಯ ಆರತಿ ಇದು ಮಾಡಿದ್ದಾರೆ. ಅದಕ್ಕೆ ಕಲಬುರಗಿ ನಾಡಿನ ಜನತೆಗೆ ಎಲ್ಲರೂ ದಸರಾ ಹಬ್ಬದ ಶುಭಾಶಯಗಳು ಕೋರ್ತೀನಿ. ತಮ್ಮ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತಂತಂಥೇಳಿ ಗುಲ್ಬರ್ಗ ಜನಾಗ ಉನ್ನತ ಸ್ಥಾನದಾಗ ಹೋಗ್ಲಾಕ ಒಳ್ಳೆಯ ಆರೋಗ್ಯ ಕೊಡ್ಲಾಕಂತಂಥೇಳಿ ದೇವಿಗೆ ಹಾರೈಸ್ತೀನಿ. ಮತ್ತೊಮ್ಮೆ ಈ ಎಲ್ಲ ಭಕ್ತರು ಈ ಎಲ್ಲ ಟ್ರಸ್ಟ್ ಮೆಂಬರ್ ನಮ್ಮ ಯಲ್ಲಮ್ಮ ದೇವಸ್ಥಾನವರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿರಿ. ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಿರಿ. ಪೂರ ಕುಲ್ಬರ್ಗಿ ಭಾಳ ಜನ ಇಲ್ಲಿ ಬಂದಿದ್ದಾರೆ ಅಂತಂತೇಳಿ ಅವರಿಗೆಲ್ಲರಿಗೆ ತಾಯಿ ಆಶೀರ್ವಾದ ಅಲ್ಲ ಅಂತಂತೇಳಿ ಹಾರೈಸ್ತೀನಿ. ಕೊನೆ ದಿವಸ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಭಾಗದಲ್ಲಿ ನಾವು ದೇವಿಯ ಹೆಸರಲ್ಲಿ ಅಥವಾ ಕೆಲವು ಕಡೆ ಅಂಬಾ ಭವಾನಿ ಹೆಸರಲ್ಲಿ, ಕೆಲವು ಕಡೆ ದುರ್ಗಾಮಾತೆ ಹೆಸರಲ್ಲಿ ನಾವು ದಸರಾವನ್ನು ಆಚರಣೆ ಮಾಡ್ತೀವಿ. ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥದ್ದು, ಒಳ್ಳೆಯದನ್ನು ತರುವಂಥದ್ದು ಮತ್ತು ಒಟ್ಟಾರೆ ಜನರಿಗೆ ಸುಖ ಸಮೃದ್ಧಿ ಇತ್ಯಾದಿ ಎಲ್ಲ ಸಿಗಲಿ ಅಂಥೇಳಿ ಇವತ್ತು ದಸರಾ ಹಬ್ಬ ಅಂತಂದರೆ ಒಂದು ರೀತಿಯಿಂದ ನಮ್ಮ ದೇಶದ ಅತ್ಯಂತ ದೊಡ್ಡ ಹಬ್ಬ. ನಮ್ಮ ರಾಜ್ಯದಲ್ಲಿ ಕೂಡ ಅಷ್ಟೇ ಒಂದು ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಜನತೆಗೆ अपनी मैया गले में डाल बच्चा मेरे गले का
ನಂತರ ಸಚಿವ ಶಾಣಬಸಪ್ಪ ದರ್ಶನಾಪುರ್, ಶಾಸಕ ಅಲಂ ಪ್ರಭು ಪಾಟೀಲ್, ಶಶಿಲ್ ನಮೋಶಿ, ಅಮರನಾಥ್ ಪಾಟೀಲ್, ಶರಣು ಮೋದಿ, ಚಂದು ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಗಣ್ಯರು, ಮುಖಂಡರು, ಯಲ್ಲಮ್ಮ ದೇವಿಯ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯ ಮಂಡಳಿ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಸಮಾಜವಾದಿ ಚಿಂತಕರ ವೇದಿಕೆ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಮಹಾತ್ಮ ಗಾಂಧೀಜಿ ಅವರ 156ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಗಾಂಧಿ ಜಯಂತಿ ಅಂಗವಾಗಿ ನಗರದ ಟೌನ್ ಹಾಲ್ ಬಳಿ ಇರುವ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಮಾಜವಾದಿ ಚಿಂತಕರ ವೇದಿಕೆ ವತಿಯಿಂದ 156ನೇ ಗಾಂಧಿ ಜಯಂತಿ ಆಚರಿಸಲಾಯಿತು. ಬಳಿಕ ಗಾಂಧಿ ಪ್ರತಿಮೆಯ ಬಳಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಂತರ ಸಮಾಜವಾದಿ ಚಿಂತಕರ ವೇದಿಕೆ ಮುಖಂಡ ಮಾತನಾಡಿ ಗಾಂಧಿಯವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು. ಗಾಂಧಿ ಪ್ರತಿಮೆ ಎದುರುಗಡೆ ನಾವು ನಶಾಮುಕ್ತ ಭಾರತವನ್ನು ಕುರಿತು ಸಮಾಜವಾದಿ ಚಿಂತಕರ ವೇದಿಕೆ ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕಿದೆ. ಇದು ಪ್ರತಿ ವರ್ಷವೂ ಮಾತನಾಡಬಹುದು. ಗಾಂಧಿ ಹೆಸರು ಹೇಳೋದೇ ಒಂದು ರೋಮಾಂಚನಕಾರಿಯಾದಂಥ ವಿಷಯ. ಗಾಂಧಿ ಈ ದೇಶದಾಗ ಒಂದು ವೇಳೆ ಗಾಂಧೀಜಿ ಹುಟ್ಟದೇ ಇದ್ದರೆ ಅಥವಾ ಅವನ ಸಂದೇಶಗಳನ್ನೆಲ್ಲ ಅಮೇರಿಕಾದವರಿಗೆ ಗೊತ್ತಾಗದೇ ಇದ್ದರೆ, ಜಗತ್ತಿಗೆ ಸಂದೇಶ ಮುಟ್ಟದೇ ಇದ್ದರೆ ನಾನು ಈ ದೇಶದ ಅಧ್ಯಕ್ಷನಾಗ್ತಿರಲಿಲ್ಲ ಅಂತ ಒಬಾಮಾ ಅವರು ಹೇಳಿದ ಮಾತನ್ನು ನಾವು ನೆನೆಸ್ಕೊಂಡು ಗಾಂಧೀಜಿಯವರು ಅವರು ಮಾಡಿರ್ತಕ್ಕಂಥ ಕಾರ್ಯ ದೇಶದ ಸ್ವಾತಂತ್ರ್ಯ ಸಲುವಾಗಿ ಅವರು ಇಡೀ ಬದುಕನ್ನೇ ಏನು ಮುಡಿಪಾಗಿಟ್ಟು ಹೋರಾಟವನ್ನು ಮಾಡಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದರು. ಇಡೀ ಜಗತ್ತಿನ ಏನು ಸಂಸ್ಥೆ ಆಗಿರ್ತಕ್ಕಂಥ ವಿಶ್ವಸಂಸ್ಥೆಯೊಳಗೆ ಕೇವಲ ಇಬ್ಬರದ್ದು ಮಾತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಗಾಂಧಿದು ಒಬ್ಬರದು, ಎರಡನೇದಾಗಿ ಅಂಬೇಡ್ಕರ್ ಅವ್ರದ್ದು. ಗಾಂಧೀಜಿಯವರ ಹುಟ್ಟಿ ಹಬ್ಬ ದಿವಸ ಅಹಿಂಸಾ ದಿನವನ್ನು ಆಚರಣೆ ಮಾಡಿದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ದಿವಸ ನಾಲೆಜ್ ಡೇ ಅಂಥೇಳಿ ಆಚರಣೆ ಮಾಡ್ತಾರೆ. ಯಾವ ವ್ಯಕ್ತಿಗೂ ಕೂಡ ಸಂಯುಕ್ತ ಸಂಸ್ಥಾನದಲ್ಲಿ ಮಾಡೋದಿಲ್ಲ, ಇವರಿಬ್ಬರದೇ ಅಷ್ಟೇ ಮಾಡ್ತಾರೆ. ಅದು ಅಲ್ಲದೆ ಗಾಂಧೀಜಿಯವರು ಎಂದೂ ಅವರು ಪ್ಲೇನ್ ಹತ್ತಲಿಲ್ಲ, ಅಮೇರಿಕಾಗೆ ಹೋಗಲಿಲ್ಲ. ಆದರೆ ಇಡೀ ಅಮೇರಿಕಾದೊಳಗೆ 30 ಕಡೆ ಅವರ ಪ್ರತಿಮೆಗಳನ್ನು ನಿಲ್ಲಿಸಿದ್ದಾರೆ. 83 ದೇಶಗಳಲ್ಲಿ ಅವರ ಪ್ರತಿಮೆಗಳಿವೆ. ಅದೇ ರೀತಿಯಾಗಿ ಅವರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ರಸ್ತೆಗಳಿಗೆ ಗಾಂಧೀಜಿಯವರ ಹೆಸರನ್ನು ಇಟ್ಟಿದ್ದಾರೆ. ನಿಜವಾದ ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಭಾರತದಲ್ಲಿ ಅಲ್ಲ, ನಾವು ಬೇರೆ ದೇಶಕ್ಕೆ ಹೋದಾಗ ಗೊತ್ತಾಗ್ತದೆ ಗಾಂಧೀಜಿ ಅಂತ ದೊಡ್ಡ ಮನುಷ್ಯ ಆಗಿದ್ದ, ಏನು ಹೋರಾಟ ಮಾಡಿದ ಅನ್ನತಕ್ಕಂಥ ವಿಚಾರವನ್ನು ನಮಗೆ ಗೊತ್ತಾಗಬೇಕಾದ್ರೆ ಈ ದೇಶದ ಗೊತ್ತಾಗೋದಿಲ್ಲ, ನಾವು ಬೇರೆ ದೇಶಕ್ಕೆ ಹೋಗಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸಮಾಜವಾದಿ ಚಿಂತಕರ ವೇದಿಕೆಯ ಮುಖಂಡರು, ಸದಸ್ಯರು ಗಾಂಧೀಜಿ ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸೂರ್ಯವಂಶಿ ಕ್ಷತ್ರಿಯ ಖಾಟಿಕ್ ಸಮಾಜದ ವತಿಯಿಂದ ದಸರಾ ಹಬ್ಬದ ಅಂಗವಾಗಿ ಹಾಕಲಾಗಿದ್ದ ಬ್ಯಾನರ್ಗಳನ್ನು ಹರಿದು ಹಾಕಿದ್ದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಖಾಟಿಕ್ ಸಮಾಜದ ಅಧ್ಯಕ್ಷ ನಂದಕುಮಾರ್ ನಾಗಭುಜಂಗೆ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಆಯರ್ವಾಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ಆಚರಣೆ ಹಿನ್ನೆಲೆ ಸೂರ್ಯವಂಶಿ ಕ್ಷತ್ರಿಯ ಸಮಾಜದ ವತಿಯಿಂದ ರಸ್ತೆ ಪಕ್ಕದಲ್ಲಿ ಹಾಕಲಾಗಿದ್ದ ಬ್ಯಾನರ್ಗಳನ್ನು ಯಾರೋ ಕಿಡಿಗೇಡಿಗಳು ರಾತ್ರಿ ವೇಳೆಯಲ್ಲಿ ಬಂದು ಹರಿದು ಹಾಕಿದ್ದಾರೆ. ಈ ಕುರಿತು ಖಾಟಿಕ ಸಮಾಜದ ಜಿಲ್ಲಾ ಅಧ್ಯಕ್ಷ ನಂದಕುಮಾರ್ ನಾಗಭುಜಂಗೆ ಮಾತನಾಡಿ, ಬ್ಯಾನರ್ ಹರಿದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ. ಪೊಲೀಸರು ತನಿಖೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸುಮಾರು ವರ್ಷಗಳಿಂದ ಅಜ್ಜ ಮುತ್ತಜ್ಜದಿಂದ ಈ ದಸರಾ ಹಬ್ಬ ಮಾಡ್ಕೋತ ಬಂದೀವಿ. ಬಂಬು ಬಜಾರ್, ಅಂಬಾಭವಾನಿ ದೇವಸ್ಥಾನ ಯಾವುದೇ ರೀತಿ ಏನೂ ಆಗಿಲ್ಲ. ಈಗ ತಾನೇ ನಿನ್ನೆ ರಾತ್ರಿ ನಾವೆಲ್ಲ ದೇವಿ ನವರಾತ್ರಿ ಕಾರ್ಯಕ್ರಮ ಮತ್ತು ವಿಜಯದಶಮಿ ಕಾರ್ಯಕ್ರಮದಂದು ಅವ್ರವ್ರು ಇಷ್ಟದಂತೆ ಹುಡುಗರು ಮತ್ತು ಸಮಾಜ ಮುಖಂಡರು ಅವರು ಬ್ಯಾನರ್ ಹಾಕಿದ್ದಾರೆ. ಕೆಲವೊಬ್ಬರು ವ್ಯಾಪಾರಿಗಳು ಹಾಕಿದ್ದಾರೆ ಬ್ಯಾನರ್ ಸ್ವಾಗತ ಕೋರಕ್ಕೆ, ಎಲ್ಲನೇ ಹಾಕಿದ್ದಾರೆ. ಕೆಲವೊಬ್ಬರು ಪಕ್ಷದ ಮುಖಂಡರು ಅಂತೇಳಿ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರದ್ದು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ಮತ್ತು ನಮ್ಮ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಖರೀಜ್ ಫಾತಿಮಾ ಮೇಡಮ್ ಅವ್ರದ್ದು ಒಂದು ಸ್ವಾಗತ ಬ್ಯಾನರ್ ನಾವು ಹಾಕಿದ್ವಿ.
ಅದನ್ನು ಕಿಡಿಗೇಡಿಗಳನ್ನು ಹರಿದು ಅವಮಾನ ಮಾಡಿದ್ದಾರೆ. ಅವಮಾನ ಒಂದೇ ಅಲ್ಲ, ಇದು ನಮ್ಮ ಕಲಬುರಗಿ ನಗರಕ್ಕೆ, ಉತ್ತರ ಮತಕ್ಷೇತ್ರಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ದಂಗೆ ಆಗ್ಯದ. ಯಾಕಪ್ಪ ದಸರಾ ಹಬ್ಬದ ಬ್ಯಾನರ್ನ ಸ್ವಾಗತ ಕೋಲಕ್ಕೆ ಹಾಕಿವಿ, ಯಾವುದೇ ಪಕ್ಷ ಪಾರ್ಟಿ ಏನೂ ಇಟ್ಕೊಂಡು ಹಾಕಿಲ್ಲ. ಬಟ್ ಅದಕ್ಕೆ ಅವರು ಕಿಡಿಗೇಳು ಏನು ಅವಮಾನ ಮಾಡಿದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮಾನ್ಯ ಪೊಲೀಸ್ ಆಯುಕ್ತರು, ಮತ್ತು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕರಣ ಕಂಪ್ಲೇಂಟ್ ಕೊಟ್ಟು ಆಲ್ರೆಡಿ ಕಮಿಷನರ್ ಸಾಹೇಬ್ರಿಗೆ ಮಾತಾಡೀನಿ ರೀ, ACP ಸಾಹೇಬ್ರು ಕೂಡ ಮಾತಾಡೀನಿ, ಇನ್ಸ್ಪೆಕ್ಟರ್ ಅವ್ರಿಗೆ ಮಾತಾಡೀನಿ, ಅವರೆಲ್ಲ ಬರ್ತೀನಿ ಅಂತಂದ್ರೆ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಬಂದ ಮೇಲೆ FIR ಮಾಡಿಸ್ತೀನಿ ರೀ. ಚೌಕ್ ಪೊಲೀಸ್ ವ್ಯಾಪ್ತಿ ಕಡೆ ಸರ್ ಶಾಂತಿವಾಗಿ ನಡೀತಿರೋ ದಸರಾ ಹಬ್ಬಕ್ಕೆ ಕಿಡಿಗೇಡಿ ಬ್ಯಾನರ್ ಹಾಕ್ಬಿಟ್ಟು ನಾವು ಮಾಡಿದ್ರೆ CC ಕ್ಯಾಮ್ರಾ ಅದಾವ, ಆಜು ಬಾಜು ಬಿಲ್ಡಿಂಗ್ಗಳದಾಗ ಎಲ್ಲ CC ಕ್ಯಾಮ್ರಾ ಅದಾವ. ಪೊಲೀಸ್ ಇಲಾಖೆ ತನಿಖೆ ಮಾಡ್ತು ಒಳ್ಳೆಯದು, ಮಾಡಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಮುಂದೆ ಏನು ಮಂತ್ರಿ ಸಾಹೇಬ್ರ ಮೇಲೆ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಏನು ತನಿಖೆ ಮಾಡಿಸ್ಬೇಕು ಎಲ್ಲ ಮಾಡಿಸ್ತೀವಿ. ಅಲ್ಲ, ಈಗ ವೈಯಕ್ತಿಕ ಯಾವುದೂ ಇಲ್ಲ. ನಿನ್ನ ನಮ್ಗೆ ಅವ್ರಿಗೆ ವಾದ ಆಯ್ತು ಕೆಲವೊಂದು ವಿಷಯದಾಗ. ಬಾಜು ಇನ್ನೊಂದು ಮಂದಿರ ಅದ ನಮ್ಮ ಬೋಯಿ ಸಮಾಜದ್ದು, ಇದು ಹಾಕಬೇಡ್ರಿ ಮಾಡಬೇಡ್ರಿ ರಾಜಕೀಯ ಮಾಡಬೇಡ್ರಿ ಅಂದರು. ನಾನು ರಾಜಕೀಯದ ಯಾವುದೂ ಇಲ್ಲಿ ಇಂಟೆನ್ಷನ್ ಇಲ್ಲ. ನಮ್ಮ ಲೀಡರ್ ಅದಾರ, ನಮ್ಗೆ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ, ಅವ್ರು ಸ್ವಾಗತ ಕೋರೋ ಸಲ ಬ್ಯಾನರ್ ಹಾಕಿದ್ದೀನಿ. ತಪ್ಪಾದ್ರೆ ತೆಗಿತೀನಿ ಅಂತ ಬ್ಯಾನರ್ ಇಮಿಡಿಯೇಟ್ ತೆಗೆದಿಟ್ಟು ನಾನು ತೆಗೆದಿಟ್ಟು ಬ್ಯಾನರೇ ಹರಿದವರು. ಬಟ್ ರಾತ್ರಿ ಇದು ನಾವು ಒಂದರದಾಗ ಇಲ್ಲೇ ಇದ್ದೀವಿ, ಒಂದರ ನಂತರ ಮಾಡ್ಯಾರ. ಪೊಲೀಸ್ ಇಲಾಖೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಮತ್ತು ನಾನು ಮುಂಜಾನೆ ಹಿಡಿದು ಫೋನ್ ಮಾಡ್ತಾಯಿದ್ದೀನಿ, ಪಾಪ ಅವರು ನೈಟ್ ಡ್ಯೂಟಿ ಅದು ಮಾಡಿ ಏನೋ ಹೋಗಿದಾರಂತ ಸುದ್ದಿ. ಬಟ್ ಬಂದು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ಕ್ರಮಕ್ಕೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಕ್ಯಾಮ್ರಾದಾಗ ಗೊತ್ತಾಗ್ತದೆ, ಇಲ್ಲಿನವ್ರು ಅದಾರ, ಲೋಕಲ್ದವ್ರು ಅದಾರ, ಆಜು ಬಾಜುದವ್ರು ಅದಾರ, ಯಾರಿಗೆ ಏನೋ ಅನ್ಲಕ್ಕೆ ಬರಲ್ಲ. ಅವ್ರು ಯಾರು ಮಾಡಿ ತಪ್ಪಿಸ್ತರು, ಯಾರು ತಪ್ಪು ಮಾಡೋದ್ರ ಮೇಲೆ ಶಿಕ್ಷೆ ಆಗ್ಬೇಕಂತ ಹೇಳ್ತೀನಿ ನಾನು. ಅವರು ಇವ್ರದ್ದು ಹೆಸರು ತೊಗೊಂಡು ಹೇಳಂಗಿಲ್ಲ, ಅದು ಕ್ಯಾಮ್ರಾದಾಗ ಗೊತ್ತಾಗ್ತದೆ. ತನಿಖೆ ಆಗ್ತದೆ. ಅವರಿಗೆ ನಾವು ನಿನ್ನ ರಾತ್ರಿ ಅವ್ರಿಗೆ ನಾವು ಮಾತಾಡಿವಿ, ಸಮಾಜ ಅಧ್ಯಕ್ಷರಿಗೆ ಅವರಿಗೆಲ್ಲ ಮಾತಾಡಿವಿ. ಸ್ವಲ್ಪ ಅವರು ಏನೋ ಈಗ ಯಾರ ಮೇಲೆ ನಾವು ಹೇಳಮ್ಮಿ 100 ಜನದ ನಾವು ಯಾರು ಹೆಸರು ತೊಗೊಳಕ್ಕಾಗಲ್ಲ. ಪೊಲೀಸ್ ತನಿಖೆ ಮಾಡಲಿ, ಅವ್ರ ಪ್ರಕಾರ ಯಾರು ಮಾಡಿದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. FIR ಕಂಪ್ಲೇಂಟ್ ಕೊಟ್ಟಿವಿ ಸರ್. ಏನಾದರೂ ನಿಮ್ಮ ಒಂದು ಉಸ್ತುವಾರಿ ಸಚಿವರು ಗಮನಕ್ಕೆ ಸಣ್ಣ ವಿಷಯ ಎಲ್ಲ ಸಾಹೇಬ್ರ ಗಮನಕ್ಕೆ ತರ್ಕೋತ ಹೋದ್ರೆ ಎಲ್ಲ ಒಣಗದಾಗ ಆಗ್ತಿರ್ತಾವ್ರಿ. ಈಗ ಇದು ಮಾಡಿದ್ದು ಅವಮಾನ ಮಾಡಿದ ಮೇಲೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ಹೇಳ್ತೀವಿ ನಾವು. ದೇವಸ್ಥಾನ ಬ್ಯಾನರ್ ಹರಿತಿದ್ದಾರೆ, ದೇವಸ್ಥಾನ ಬ್ಯಾನರ್ ಇರ್ತಾರೆ, ಅವ್ರು ಮುರುಗ್ತಾನ ರೀ, ಅವ್ರ ಮನುಷ್ಯತ್ವ ಅವ್ರ ಮೇಲೆ ಇಲ್ಲ. ಅವ್ರಿಗೆ ಹೇಳಿದ್ದೀನಿ ನಾನು, ನಿಮ್ಮಲ್ಲಿ ತಾಕತ್ತಿದ್ರೆ ಫೇಸ್ ಮಾಡಿರಿ, ಎದುರು ಬರ್ತೀನಿ ಅಂತ ಹೇಳಿ. ಬೆನ್ನಾಗ ಚೂರಿ ಹಾಕೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಶಾಂತ ಕಾರ್ಯಕ್ರಮ ಭಗ್ನ ಮಾಡ್ತಕ್ಕಂಥ ಮುರುಕರು ಅವರು, ನಪುಸಕರು. ಯಾಕಪ್ಪ ಅಂದ್ರೆ ಅವ್ರಿಗೆ ಆಗ್ಲಾರ್ದಕ್ಕೆ ಮಾಡ್ಯಾರ. ಇದು ಅವ್ರಿಗೆ ಆಗ್ತಿತ್ತಪ್ಪ, ಇವೆಲ್ಲ ಆಗ್ತಿದ್ದಿಲ್ಲ, ಆಗ್ಲಾರ್ದಕ್ಕೆ ಎಲ್ಲ ಮಾಡ್ಯಾರ. ಬಟ್ ಅವ್ರ ಮೇಲೆ ಏನು ಕಾನೂನು ಕ್ರಮ ಹೇಳ್ತಾರೆ ಜಿಲ್ಲಾಡಳಿತ ನೋಡ್ತೀನಿ. ನಂದಕುಮಾರ್ ನಾಗಭುಜಂಗೆ, ಕಾಟಿಕ್ ಸಮಾಜ್ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ. ಧಮ್ಮಚಕ್ರ ಪರಿವರ್ತನಾ ದಿನ ಹಾಗೂ ಅಶೋಕ ವಿಜಯದಶಮಿ ಅಂಗವಾಗಿ ದೊಡ್ಮನಿ ಕನ್ಸ್ಟ್ರಕ್ಷನ್ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. 69ನೇ ಧಮ್ಮಚಕ್ರ ಪರಿವರ್ತನಾ ದಿನ ಹಾಗೂ ಅಶೋಕ ವಿಜಯದಶಮಿ ಅಂಗವಾಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ದೊಡ್ಮನಿ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಹಮ್ಮಿಕೊಂಡಿರುವ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಅವರು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದಕ್ಕೂ ಮುನ್ನ ಎಲ್ಲಾ ಗಣ್ಯರು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಹಾಗೂ ಸುರೇಶ್ ಕಾನೇಕರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಧಮ್ಮಚಕ್ರ ಪರಿವರ್ತನಾ ದಿನದ ಅಂಗವಾಗಿ ಇವತ್ತು ಗುಲ್ಬರ್ಗಾ ನಗರದ ಮಧ್ಯಭಾಗದಲ್ಲಿರುವ ತಿಮ್ಮಾಪುರಿ ಸರ್ಕಲ್ನಲ್ಲಿ ಇವತ್ತು ಏನು ಮಹಾಂತೇಶ್ ದೊಡ್ಮನಿಯವರ ದೊಡ್ಮನಿ ಕನ್ಸ್ಟ್ರಕ್ಷನ್ ವತಿಯಿಂದ ಹಾಗೂ ಅವರ ಹಳೆಯಂದ್ರಾದ ನಂದಕುಮಾರ್ ಅವರು ಹಾಗೂ ಎಲ್ಲ ಸರ್ವ ಮುಖಂಡರು ಹಾಗೂ ಏನು ಇವತ್ತು ಶ್ರೀಕಾಂತ್ ರಾಜಾಪುರವರು, ದೇವೇಂದ್ರ ರಾಜಾಪುರವರು, ಸಾಕಷ್ಟು ಎಲ್ಲ ಬಡಾವಣೆ ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗ್ತದೆ. ಎಷ್ಟೇ ದುಡ್ಡಿದ್ರೂ ಕೂಡ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗಲ್ಲ. ಇನ್ನು ಎಷ್ಟೇ ದುಡ್ಡಿದ್ರೂ ದುಡ್ಡು ಬೇಕು 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 ಅಂತದೆ, ಅಧಿಕಾರ ಬೇಕು 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 ಅಂತದೆ. ಆದರೆ ಇಂಥ ಒಂದು ಕಾರ್ಯಕ್ರಮದ ನಿಮಿತ್ತ ಒಂದು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಒಂದು ಒಳ್ಳೆಯ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ. ಹಾಗೂ ಒಂದೆಲ್ಲರ ಜೊತೆಯಲ್ಲಿ ಬೆರೆತು ಒಂದು
ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ. ಹಾಗೆಲ್ಲರೂ ಒಂದು ಕಲಿಯುವಂಥ ಒಂದು ಕಾರ್ಯಕ್ರಮ ಇದಾಗ್ತದೆ. ಪ್ರತಿದಿನ ನಮ್ಮ ಕೆಲಸದಲ್ಲಿ ನಾವು ಬಿಜಿ ಇರೋದ್ರಿಂದ ಸಂಸಾರ ಕೆಲಸ, ಬಿಸ್ನೆಸ್ ಕೆಲಸ ಇದರಲ್ಲಿ ಬಿಜಿ ಇರೋದ್ರಲ್ಲಿ ಒಬ್ರಿಗೊಬ್ರಿಗೆ ಕಲಿಯಕ್ಕಾಗಲ್ಲ. ಇಂಥ ಒಂದು ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಸೇರಿ ಒಂದು ಪ್ರೀತಿ ಬಾಂಧವ್ಯ ಹಂಚಿಕೊಂಡು ಇಂಥ ಒಂದು ಅನ್ನ ಸಂತರ್ಪಣೆ ಕಾಣಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮ. ಹಾಗೂ ಇದರ ಜೊತೆಗೆ ದಸರಾ ಹಬ್ಬ, ಈ ದಸರಾ ಹಬ್ಬ ಕಾರ್ಯಕ್ರಮ ಅಂಗವಾಗಿಯೂ ಕೂಡ ಎಲ್ಲರಿಗೂ ನಾನು ಇಡೀ ಜಿಲ್ಲೆ ಹಾಗೂ ಇಡೀ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಹಾಗೂ ದೊಡ್ಡಮನಿ ಕನ್ಸ್ಟ್ರಕ್ಷನ್ ಅವರ ಈ ಅನ್ನ ಸಂತರ್ಪಣೆ ಈ ಕಾರ್ಯಕ್ರಮಕ್ಕೆ ಭಾಳ ಹೆಚ್ಚಿನ ಜವಾಬ್ದಾರಿ ವಹಿಸಿ ಅವರು ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಮಹಾಂತೇಶ್ ದೊಡ್ಡಮನಿಯವರು ಎಲ್ಲರ ಜೊತೆ, ಎಲ್ಲ ಸರ್ವ ಜನಾಂಗದವರ ಜೊತೆ ಒಂದು ಪ್ರೀತಿ ಉಳ್ಳುವಂಥ ನಾಯಕ ಅವರು ಮಹಾಂತೇಶ್ ದೊಡ್ಡಮನಿಯವರು. ಹಾಗೂ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಅವರು ಮಹಾಂತೇಶ್ ದೊಡ್ಡಮನಿಯವರು, ನಂದಕುಮಾರ್ ಅವರು ಮಾಡ್ತಾನೆ ಇರ್ತಾರೆ ಸಮಾಜ ಸೇವೆ. ಅದಕ್ಕೆ ಅವರಿಗೆ ಒಳ್ಳೆಯ ದೇವರ ಆಯುಷ್ಯ, ಆರೋಗ್ಯ, ಸಂಪತ್ತು ಅವ್ರ ಪರಿವಾರಕ್ಕೆ ಕೊಟ್ಟು ಕಾಪಾಡಲಿ ಅಂತಂಥೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಥಾಗತ ಭಗವಾನ್ ಗೌತಮ್ ಬುದ್ಧ, ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಂದಿಸುತ್ತಾ, ಇಂದು 69ನೇ ಧಮ್ಮ ಪರಿವರ್ತನಾ ದಿನದ ಅಂಗವಾಗಿ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಘದ ನೇತೃತ್ವದಲ್ಲಿ ಇಂದು ಪ್ರತಿ ವರ್ಷದಂತೆ ಸುಮಾರು 5 ವರ್ಷದಿಂದ ಈ ಸೇವಾ ಸಂಸ್ಥೆಯನ್ನು ಅನ್ನದಾನದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಮುಲ್ಗೆ ಸಾಹೇಬರು ಈಗ ತಾನೇ ಹೇಳಿದ್ರು, ಎಲ್ಲಕ್ಕ ಶ್ರೇಷ್ಠ ಅಂದ್ರೆ ಯಾವುದು ದಾನ ಇದೆ ಅಂದ್ರೆ ಅದು ಅನ್ನದಾನ. ಯಾಕಂದರೆ ಇವತ್ತು ಜಗತ್ತಿನಲ್ಲಿ, ದೇಶದಲ್ಲಿ ಅನೇಕ ಜನ ಕೋಟ್ಯಾಧೀಶರಾದರ, ಬಟ್ ಕೆಲವರಿಗೆ ಅನ್ನ ಹಾಕಲಿಕ್ಕೆ ಯೋಗ್ಯತೆ ಇಲ್ಲ. ಇವರು ಒಂದು ಸಣ್ಣ ಉದ್ಯಮನ ಇಟ್ಕೊಂಡು ತಂದೆಯಾದಂಥ ಸೇವಾ ಸಂಸ್ಥೆಯಿಂದ ಸುಮಾರು ವರ್ಷದಿಂದ ಅನೇಕ ಕಾರ್ಯಕ್ರಮದಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿವಸ ವಿಶೇಷ, ಇದು ಬಹುಜನರಿಗೆ ವಿಶೇಷ ದಿವಸ. ಕೆಲವೊಬ್ಬರು ಅನೇಕ ಥರ ಪೂಜೆ ಮಾಡ್ತಾರೆ. ನಾನು ವಿಶೇಷ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಸಾಮ್ರಾಟ್ ಅಶೋಕ್ ಅವರು, ತಮ್ಮೆಲ್ಲರಿಗೂ ಗುರುತಿದೆ, ಕಳಿಂಗ ಯುದ್ಧವನ್ನು, ಆ ಯುದ್ಧದಲ್ಲಿ ಅನೇಕ ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನ ತೀರ್ಕೊಳ್ತಾರೆ. ಸಾಮ್ರಾಟ್ ಅಶೋಕ್ ಅವರಿಗೆ ನೋವಾಗ್ತದೆ, ಯಾಕಪ್ಪ ನಾ ಇಂಥ ದೊಡ್ಡ ಕೆಲಸ ಮಾಡಿದೆ ಅಂತಕ್ಕಂಥ ಅದನ್ನು ಮನಗಂಡು ಇವತ್ತು ವಿಜಯದಶಮಿ ದಿವಸ ಅವರು ತಮ್ಮ ಎಲ್ಲ ಖಡ್ಗಗಳನ್ನು ತ್ಯಜಿಸಿ ಅದನ್ನು ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ನಾ ಪುನಃ ಮತ್ತೆ ಜಗತ್ತಿನಲ್ಲಿ ಯಾವ ಯುದ್ಧ ಮಾಡೋಂಗಿಲ್ಲ ಅಂತಕ್ಕಂಥ ಹೇಳಿ ಬೌದ್ಧ ಧರ್ಮಕ್ಕೆ ಇಂದಿನ ದಿವಸ ಮತಾಂತರ ಆಗ್ತಾರೆ. ಇದು ವಿಶೇಷವಾದ ದಿನ. ಬಟ್ ಮನುವಾದಿಗಳು ಸಾಮ್ರಾಟ್ ಅಶೋಕನು ಹೆಸರು ತಗೊಳ್ಳಂಗಿಲ್ಲ, ಬುದ್ಧನ ಹೆಸರು ತಗೊಳ್ಳಂಗಿಲ್ಲ, ಅವರು ಬೇರೆ ಥರನೇ ಮಾಡ್ತಾರೆ. ಅದು ಇರಲಿ, ಬಟ್ ಇವತ್ತು ವಿಶೇಷ ದಿನ. ಇಡೀ ಜಗತ್ತಿನಾದಂಥ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥ ಸಾಮ್ರಾಟ್ ಅಶೋಕ್ ಅವರ ವಿಶೇಷ ದಿನ. ಇವತ್ತು ನಾನು ನಾಡಿನ ಜನತೆಗೆ ಸಾಮ್ರಾಟ್ ಅಶೋಕರ ವಿಜಯದಶಮಿ ದಿವಸ ಶುಭ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಿರಿಯರು ಭಾಗಿಯಾಗಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಜೈ ಭೀಮ್ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ಏನು ಇವತ್ತಿನ ದಿನ 69ನೇ ಧಮ್ಮಚಕ್ರ ದಿನ ಅಂಗವಾಗಿ ಏನು ನಾವು ಇವತ್ತಿನ ದಿನ ದೊಡ್ಡಮನಿ ಕನ್ಸ್ಟ್ರಕ್ಷನ್ ಮತ್ತು ಸಿದ್ಧಾರ್ಥ ಸೇವಾ ಅವರು ಕೂಡಿ ಏನೋ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಅದಕ್ಕಾಗಿ ಪ್ರತಿ ವರ್ಷವೂ ನಮ್ಮ ಮುಲ್ಗೆ ಸಾಬರು ಆಯಿತು ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ತನ್ನ 2 ಮಾತು ಮುಗಿಸ್ಬಿಡ್ತೀನಿ. ಈ ಸಂದರ್ಭದಲ್ಲಿ ಮಹಾಂತೇಶ್ ದೊಡ್ಡಮನಿ, ಸತೀಶ್ ದೊಡ್ಡಮನಿ, ನಂದಕುಮಾರ್ ಕಲ್ಕೇರಿ, ಸುರೇಶ್ ಕಾನೇಕರ್, ತುಕಾರಾಮ್ ವರ್ಮಾ, ಸಂತೋಷ್ ಬಿದನೂರ್, ವಿಜಯಕುಮಾರ್ ಕವಲ್ಗಿ, ಬಸವರಾಜ್ ಮದುಗುಣಕಿ, ಶಿವಾ ಹೆರೂರ್, ಶರಣು ಕೋಗನೂರ್, ವಿಜಯ ಔರಾದ್ ರಾಹುಲ್ ಉಪ್ಪಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಅದ್ದೂರಿ ದಸರಾ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಸಿ ಬರಗಾಲ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ನಗರದ ಟೌನ್ ಹಾಲ್ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಜಂಟಿ ಸಂಘಟನೆ ಹೋರಾಟ ಸಮಿತಿ ವತಿಯಿಂದ ನಗರದ ಟೌನ್ ಹಾಲ್ ಬಳಿ ಇರುವ ಗಾಂಧಿ ಪುತ್ಥಳಿ ಎದುರುಗಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ರೈತರ ನೆರವಿಗೆ ಧಾವಿಸಿ ಹಸಿ ಬರಗಾಲ ಘೋಷಿಸಿ ರೈತರ ಸಾಲ ಮನ್ನಾ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲು ಏನೂ ಉಳಿದಿಲ್ಲ. ತಕ್ಷಣವೇ ಪರಿಹಾರ ಹಣ ರೈತರ ಖಾತೆಗೆ ಹಾಕಬೇಕು. ಹಿಂಗಾರು ಬಿತ್ತನೆಗಾಗಿ ಉಚಿತವಾಗಿ ಬೀಜ, ರಸಗೊಬ್ಬರ ಕೊಡಬೇಕು. ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕೊಡಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳ 2ನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು ಎಂದ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ, ರೈತ ದಲಿತ ಕನ್ನಡ ಪರ ಸಂಘ, ಮಹಿಳಾ ಸಂಘಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಜಂಟಿಯಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ 13ನೇ ತಾರೀಕಿನಂದು ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ರೈತ ಮುಖಂಡ ಭೀಮಾಶಂಕರ್ ಮಾಡಿಯಾಳ್ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಅಂಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳ ಜಂಟಿಯಾಗಿ ನಡೀತಕ್ಕಂಥ ಇಂದು ಧರಣಿ ಸತ್ಯಾಗ್ರಹ ಇಡೀ ಹೈದರಾಬಾದ್, ಕರ್ನಾಟಕ, ಕಲಬುರಗಿ ಕೇಂದ್ರ ಸ್ಥಾನ, ಯಾದಗಿರಿ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆ ನಿರಂತರ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ ಮಳೆ ಸುರಿಯುತ್ತಿರುವುದರಿಂದ ರೈತರ ಬೆಳೆದಂಥ ಎಲ್ಲ ಬೆಳೆಗಳು ನೀರಲ್ಲಿ ಮುಳುಗಿ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಹೀಗಾಗಿ ರೈತರು, ಇಲ್ಲಿರ್ತಕ್ಕಂಥ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಸಂಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಮೊನ್ನೆ 30ನೇ ತಾರೀಕು ಮುಖ್ಯಮಂತ್ರಿಗಳು ಕಲಬುರಗಿ ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಸಮೀಕ್ಷೆ ಮಾಡೋದು ಏನೋ ಅತ್ಯವಶ್ಯಕತೆ ಇಲ್ಲ ಅಂತೇಳಿ ನಾವು ರೈತ ಸಂಘದವರು ಹೇಳ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಬೆಳೆಗಳು ಮುಳುಗಿ ಹೋಗಿವೆ, ರಸ್ತೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಬೆಳೆದಂಥ ಉದ್ದು, ತೊಗರಿ, ಸೋಯಾಬೀನ, ಹತ್ತಿ, ಇಲ್ತಕ್ಕಂಥ ಕಬ್ಬು, ಬಾಳೆ ಎಲ್ಲ ಮುಳುಗಿ ಹಾಳಾಗಿ ಹೋಗಿವೆ. ಹೀಗಾಗಿ ಪ್ರತಿ ಎಕರೆಗೆ ರೈತರಿಗೆ 25,000 ರೂಪಾಯಿ ಪರಿಹಾರಧನ ಘೋಷಣೆ ಮಾಡಬೇಕು. ರೈತರ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ 2ನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೀತಾ ಇದೆ. ಇದು 13ನೇ ತಾರೀಕುವರೆಗೆ ನಿರಂತರ ರೈತ ಸಂಘಟನೆಗಳ ಜಂಟಿ ಎಲ್ಲ ದಲಿತ ವಿದ್ಯಾರ್ಥಿ ಯುವಜನ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಸರ್ಕಾರ ಘೋಷಣೆ ತಕ್ಷಣ ಒಂದು ವಾರದಲ್ಲಿ ತುರ್ತು ಪರಿಹಾರ ಹಾಕದೇ ಇದ್ದರೆ 13ನೇ ತಾರೀಕು ನಾವೇನು ಗುಲ್ಬರ್ಗ ಬಂದ್ ಮಾಡ್ಬೇಕಂತೇಳಿ ಏನು ತೀರ್ಮಾನ ತೊಗೊಂಡು ಆ ತೀರ್ಮಾನ ಯಶಸ್ವಿ ಮಾಡೋ ಸಲುವಾಗಿ ಇವತ್ತಿನಿಂದ ಧರಣಿ ರಾತ್ರಿ ಆರೋತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಕಲಬುರಗಿ ಜಿಲ್ಲೆ ಮತ್ತು ಬೇರೆ ಬೇರೆ ತಾಲೂಕುಗಳ ರೈತ ಬಾಂಧವರು ಈ ಜಗತ್ಸಲ್ಲಿ ಏನು ನಡೀತಾ ಇದೆ ನಿರಂತರ ಧರಣಿ ಸತ್ಯಾಗ್ರಹ ತಾವೆಲ್ಲರೂ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಭೀಮಾಶಂಕರ್ ಮಾಡಿಯಾಳ್, ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ, ಕಲಬುರಗಿ. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮ್ಶೆಟ್ಟಿ, ಭೀಮಶೆಟ್ಟಿ ಎಂಪಳ್ಳಿ, ಮೌಲಾ ಮುಲ್ಲಾ, ದಯಾನಂದ್ ಪಾಟೀಲ್, ಆದಿನಾಥ್ ಹೀರಾ, ಉಮಾಪತಿ ಪಾಟೀಲ್, ಎಂಬಿ ಸಜ್ಜನ್, ಜಗದೇವಿ ಹೆಗಡೆ, ಭೀಮಾಶಂಕರ್ ಮಾಡಿಯಾಳ್, ಪದ್ಮಿನಿ ಕಿರಣಗಿ, ಮಲ್ಲಿಕಾರ್ಜುನ್ ಪಾಟೀಲ್, ದೇವು ಬಿರಾದರ್, ದಿಲೀಪ್ ನಾಗುರೆ, ಯಶವಂತ್ ಪಾಟೀಲ್, ನಾಗಯ್ಯ ಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ದಸರಾ ಹಬ್ಬದ ಪ್ರಯುಕ್ತ ನಗರದ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಬಂಗ್ಲಾ ದೇವಿಗೆ ಪೂಜೆ, ಹೋಮ, ಹವನ ಮತ್ತು ಕನ್ಯೆ ಮುತ್ತೈದೆಯರಿಗೆ ಉಡಿ ತುಂಬಲಾಯಿತು. ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಬಳಿ ಇರುವ ವೈಷ್ಣೋದೇವಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ವೈಷ್ಣೋದೇವಿ ಹಾಗೂ ಬಂಗ್ಲಾ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನ ಮಾಡಲಾಯಿತು.
ಬಳಿಕ ಕನ್ಯೆ ಮುತ್ತೈದೆಯರಿಗೆ ಪಾದಪೂಜೆ ಮಾಡಿ ಊಟ ಬಡಿಸಿ ಬಾಗಿನ ನೀಡಿದರು. 9 ದಿನಗಳಿಂದ ಜರುಗಿದ ವೈಷ್ಣೋದೇವಿ ಆರಾಧನಾ ಮಹೋತ್ಸವದಲ್ಲಿ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯದ ಭಕ್ತರು ಬಂದು ದರ್ಶನ ಪಡೆದರು. 9 ದಿನಗಳ ಕಾಲ ದೇವಸ್ಥಾನದ ಆವರಣದಲ್ಲಿ ದಾಂಡಿಯಾ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬಂದ ಭಕ್ತರಿಗೆ ಪ್ರತಿದಿನ ದೇವಸ್ಥಾನ ಸಮಿತಿ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ದೇವರ ಪೂಜಾ ವಸ್ತುಗಳ ಅಂಗಡಿಯನ್ನು ಸಹ ದೇವಸ್ಥಾನದ ಆವರಣದಲ್ಲಿ ಸ್ಥಾಪಿಸಲಾಗಿದೆ. ದಕ್ಷಿಣ ಭಾಗದ ಭಕ್ತರಿಗೆ ಅನುಕೂಲವಾಗಲೆಂದು 9 ಜ್ಯೋತಿರ್ಲಿಂಗಗಳನ್ನು ಒಂದೇ ಸ್ಥಳದಲ್ಲಿ ನಿರ್ಮಿಸಿ ದೇವಸ್ಥಾನ ನಿರ್ಮಿಸಲಾಗಿದೆ ಎಂದು ಗಬರಾದಿ ರಿಲಿಜಿಯಸ್ ಟ್ರಸ್ಟ್ ಮಂಡಳಿಯ ಪದಾಧಿಕಾರಿ ರಾಜ್ಕುಮಾರ್ ವಾಕವಾಡಿ ತಿಳಿಸಿದರು. ಸ್ವಾಮಿ ಸಮರ್ಥ್ರಿ ಜ್ಯೋತಿರ್ಲಿಂಗ ಕಾಳಿಕಾ ದೇವಿ, ಹನುಮನ್ ದೇವರ, ಶನಿದೇವ, ನವಗ್ರಹ ಎಲ್ಲ ದೇವರು ಸಿಗ್ತಾರ. ಈ ಗುಡಿ ಬಂದ್ರೆ ಎಲ್ಲ ದೇವ್ರು ಸಿಗ್ತಾರ ನೋಡಿ. 12 ಜ್ಯೋತಿರ್ಲಿಂಗ ಸಿಗ್ತಾವ್ರಿ. ಎಲ್ಲ ದರ್ಶನ ಚಂದ ಐತ್ರಿ, ಎಲ್ಲ ಚಂದ ಅದ. ವೈಷ್ಣವಿ ಜಮ್ಮು ಕಾಶ್ಮೀರಕ್ಕೆ ಹೋಗಕ್ಕಿಂತ ಮೊದಲು ಇಲ್ಲೇ ಬಂದು ದರ್ಶನ ಮಾಡ್ಬೇಕ್ರಿ. ಬಹಳ ಆನಂದ ಅದ ನೋಡ್ರಿ ಸರ್. ಹೆಸರು ಸುವರ್ಣ ಕೊನೆಯಲ್ಲಿ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೊನೆಯಲ್ಲಿ ಮುಖ್ಯಾಂಶಗಳು. ವೈಭವದಿಂದ ಜರುಗಿದ ಯಲ್ಲಮ್ಮ ದೇವಿಯ ಆರಾಧನಾ ಮಹೋತ್ಸವ. ನಗರದ ಟೌನ್ ಹಾಲ್ನಲ್ಲಿ ಗಾಂಧಿ ಜಯಂತಿ. ದಸರಾ ಹಬ್ಬದ ಬ್ಯಾನರ್ ಹರಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಧಮ್ಮಚಕ್ರ ಪರಿವರ್ತನಾ ದಿನ ಅನ್ನ ಸಂತರ್ಪಣೆ. ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಅದ್ದೂರಿ ದಸರಾ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.